ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ಗುರು. ಏನಪ್ಪ ವಿಷಯ ಅಂದರೆ, ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ ಮುಂಬೈಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಂಟ್ರೋನ ನಾನು ಅಲ್ಲೇ ಕ್ಯಾಪ್ಚರ್ ಮಾಡಬೇಕಾಯಿತು. ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇದ್ದಿದ್ದ ಕಾರಣ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಇಲ್ಲಿ ಇಂಟ್ರೋ ಆಗ್ತಾಯಿದ್ದೀನಿ. ಸೊ ಇಂಟ್ರೋ ತಗೊಳ್ಳಿ, ಮ್ಯಾಕ್ಸಿ ಬ್ಲಾಗ್ಸ್. ಏನಪ್ಪ ವಿಷಯ ಅಂದರೆ, ಇವತ್ತು ನಾವು ಫ್ಲೈಟಲ್ಲಿ ಮುಂಬೈಗೆ ಹೋಗ್ತಾ ಇದ್ದೀವಿ. ಚೆಕ್ಇನ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ಸ್ ಎಲ್ಲ ಡಿಪೋರ್ಟ್ ಮಾಡಿ ಈಗ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಟಿಫನ್ ತಿಂದು ಇನ್ನೊಂದು ಹಾಫ್ ಆನ್ ಅವರ್ ಇದೆ ಫ್ಲೈಟ್ಗೆ. ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನೋಡಿ, ಜಸ್ಟ್ ಇಡ್ಲಿ ವಡ ಫಿಲ್ಟರ್ ಕಾಫಿಗೆ 5.9 ಆ್ಯಂಡ್ CMR ಬ್ರೇಕ್ಫಾಸ್ಟ್ ಪ್ಲೈನ್ ದೋಸೆ ಮತ್ತು ಫಿಲ್ಟರ್ ಕಾಫಿಗೆ 499. ಇವೆರಡಕ್ಕೇ 1128 ರೂಪಾಯಿ ಆಗಿದೆ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಡಿಪಾರ್ಚ್ ಆಗಬೇಕಿತ್ತು. ಬೆಳಕಿರಲಿ ನಿನ್ನ ಬೋರ್ಡಿಂಗ್ ಮುಗಿಸ್ಕೊಂಡು ಈಗ ಟರ್ಮಿನಲ್ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ನೋಡಿ, ಫ್ಲೈಟ್ಸ್ ಎಲ್ಲ ಏನು ಮಸ್ತಾಗಿ ಕಾಣಿಸ್ತಿದೆ. ಇಲ್ಲಿ ನಮ್ಮ ಇವ್ರು ಇಲ್ಲೇ ಇದ್ದಾರೆ. ಸೇ ಹಾಯ್. ಮಳೆಗಳೆಲ್ಲ ನಾನೆನೆಯೋ ಆಗಿರಲಿ, ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ. ಏನು ಗೊತ್ತಾ, ಈಗ ಫ್ಲೈಟ್ ಕ್ರ್ಯಾಶಸ್ ಎಲ್ಲ ನೋಡ್ತಿದ್ರೆ ನಾವು ಹತ್ತಿರೋ ಫ್ಲೈಟು ಎಲ್ಲಿ ಬಿದ್ದೋಗ್ಬಿಡುತ್ತೋ ಅನ್ನೋ ಒಂದು ಭಯ. ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. ನೋಡಿ, ನಂದಿ ಹಿಲ್ಸ್ ಕೂಡ ಕಾಣಿಸ್ತಿದೆ ಇಲ್ಲಿ. ಕ್ಷಮಿಸುವ ಇಲ್ಲಿ ಕ್ಷಮಿಸುವ, ನೀನೇ ನನ್ನ ಜೀವ ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಫುಲ್ ಶೇಕ್ ಆಗ್ತಾ ಇತ್ತು. ಹಿಂಗೆ ಸಖತ್ ವ್ಯೂ ಇದೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ. ಇನ್ನೇನು ಬಂದಿದ್ದೀವಿ ಮುಂಬೈಯಲ್ಲಿ, ಏರ್ಪೋರ್ಟಲ್ಲಿ ಇಟ್ಟಿದ್ದೀವಿ. ಈಗ ತಾನೇ ಫ್ಲೈಟ್ ಲ್ಯಾಂಡ್ ಆಯಿತು. ಈಗ ತಾನೇ ಬಂದಿರ್ತೀವಿ. ಈಗ ಹೆಂಗಿದೆ ಗೊತ್ತಾ ಮುಂಬೈ, ಮೇಲ್ಗಡೆ ಅಂತ ವ್ಯೂ ಮಾತ್ರ ಅಲ್ಟಿಮೇಟ್. ಇದೇ ಫ್ಲೈಟಲ್ಲೇ ನಾವು ಆನ್ ಮುಂಬೈ. ವಿ ಆರ್ ಇನ್ ಮುಂಬೈ. ಸ್ಟೆಪಿಂಗ್ ಆನ್ ಮುಂಬೈ. ವಿ ಆರ್ ಇನ್ ಮುಂಬೈ ಏರ್ಪೋರ್ಟ್ಗೆ ಲ್ಯಾಂಡ್ ಆಗುತ್ತೆ ಈಗ. ಮೂವಿಂಗ್ ಟು ಅವರ್ ಡೆಸ್ಟಿನೇಷನ್ಸ್. ನಮ್ಮ ಬ್ಯಾಗ್ಸ್ ಬರೋಕ್ಕೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗ್ಬಿಡ್ತು ಗುರು. ಇಲ್ಲಿ ಏರ್ಪೋರ್ಟಲ್ಲಿ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹಂಗಿಲ್ವಲ್ಲಪ್ಪ, ಬೇಗ ಬಂದುಬಿಡ್ತು. ಕಲೆಕ್ಟ್ ಮಾಡಿಕೊಂಡು ಈಗ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಮುಂಬೈ ಏರ್ಪೋರ್ಟ್ ಹೇಗಿದೆ ಅಂತ. ಏನೇನು ಇಲ್ಲ ಗುರು, ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟೇ ಮಸ್ತಾಗಿದೆ. ಮುಂಬೈ ಏರ್ಪೋರ್ಟಲ್ಲಿ ಏನೂ ಇಲ್ಲ. ಬ್ಯಾಂಗ್ಳೂರಲ್ಲಿರೋ ವೆದರೇ ಇದೆ, ಇಲ್ಲೂ ಕೂಡ ಫುಲ್ ಚಿಲ್ ವೆದರ್ ಇದೆ. ನೋಡೋಣ ಏನೇನಾಗುತ್ತೋ. ಮಳೆ ಜಾಸ್ತಿ ಬಂದಿಲ್ಲ ಅಂದರೆ ಓಕೆ, ಮಳೆ ಬಂದ್ಬಿಟ್ರೆ ಏನು ನೋಡೋಕ್ಕಾಗಲ್ಲ. 10 ನಿಮಿಷ ಆದಮೇಲೆ ಕ್ಯಾಬ್ ಸಿಕ್ಕಿದೆ. ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಜೀವನ ಸಾಗಿಸೋದು ತುಂಬಾ ಕಷ್ಟ ಫ್ರೆಂಡ್ಸ್. ಮುಂಬೈಯಲ್ಲಿ 2 ಫೇಸ್ ಆಫ್ ಲಿವಿಂಗ್ ಸ್ಟೈಲ್ ಇದೆ. ಒಂದು ಪೂರಾ ಸ್ಲಮ್ಸು, ಇನ್ನೊಂದು ಫುಲ್ ಬಿಂದಾಸ್ ಏರಿಯಾಗಳು. ಫಾರಿನ್ಗಿಂತ ಮಸ್ತಾಗಿದೆ. ವೆದರ್ ನೋಡಿ ಏನು ಮಸ್ತಾಗಿದೆ. ನೈಟ್ ವ್ಯೂ ಚೆನ್ನಾಗಿರುತ್ತೆ. ಸಾಕಾಗಿದೆ. ನ್ಯೂ ಮುಂಬೈ ಅಂಡ್ ಓಲ್ಡ್ ಮುಂಬೈ, ರೈಟ್? ವಿಚ್ ಒನ್ ಇಸ್ ದಿಸ್? This one, it's old. Old, okay. New Mumbai is Panvel. ನೂರಾರು ನೋವುಗಳ ನಡುವೆ ಉಳವಿದೆ. ಕದಾಗಿದೆ, ಬ್ಯೂಟಿಫುಲ್. ಅಲ್ಲಿದೆ ಅಂಬಾನಿ ಮನೆ, ಅದನ್ನು ತೋರಿಸ್ತೀನಿ ನಿಮಗೆ ಹತ್ರ ಹೋಗ್ಬಿಟ್ಟು. ಸಲ್ಮಾನ್ ಖಾನ್ ಕಾ ಘರ್ ಹೈ. ಸಲ್ಮಾನ್ ಖಾನ್ ಅವ್ರ ಮನೆ ಕೂಡ ಅಲ್ಲೇ ಇದೆಯಂತೆ. ನೋಡೋಣ, ಎಲ್ಲ ನೋಡೋಣ. ನಿನಗಾಗಿ ಇವಾಗ ಯಾವ ರೋಡಲ್ಲಿ ಇದ್ದೀವಿ ಅಂದರೆ, T20 ಟ್ರೋಫಿ ಗೆದ್ದಾಗ ಪೆರೇಡ್ ಮಾಡಿದ ರೋಡಲ್ಲಿ ಇದ್ದೀವಿ. ಕ್ರೇಜಿ ಇದೆ. ಆ ಕಡೆ ಪೂರ್ತಿ ಬೀಚ್ ಇದೆ, ಇಲ್ಲೆಲ್ಲ ಬಿಲ್ಡಿಂಗ್. ಇದೇ ರೋಡಲ್ಲೇ T20 ಗೆದ್ದಾಗ ಆ ಪೆರೇಡ್ ಮಾಡಿದ್ದು ಟೀಮ್ ಇಂಡಿಯಾ ಅವರು. ರೂಮ್ ಬುಕ್ ಮಾಡಿದ್ದು ಚೆನ್ನಾಗೇ ಇರಲಿಲ್ಲ. ಸೊ ರೂಮ್ನ ಕ್ಯಾನ್ಸಲ್ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ. T24 ರೆಸಿಡೆನ್ಸಿ ಅಂದ್ಬಿಟ್ಟು ಮುಂಬೈಯಲ್ಲಿ.
ಆ್ಯಕ್ಚುಲಿ ನಾವು ಮುಂಬೈಗೆ ಬಂದು ಇಳಿದಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಮೆರನ್ ಡ್ರೈವ್ ಹತ್ರ ಹೋಗಿದ್ವಿ. ಹೋಟ್ಲಲ್ಲಿ ಬುಕ್ ಮಾಡಿದ್ದು ಹೋಗಿ ಚೆಕ್ ಮಾಡಿದಾಗ ಅಲ್ಲೇನೂ ಚೆನ್ನಾಗಿರಲಿಲ್ಲ. ಸೊ ಮತ್ತೆ ನಾವು ಇಲ್ಲೇ ಏರ್ಪೋರ್ಟ್ ನಿಯರ್ ಬೈ ಇರುವಂತಹ ಹೋಟೆಲ್ ಅಂದರೆ T24 ರೆಸಿಡೆನ್ಸ್ ಹತ್ರ ಬಂದು ಹೋಟೆಲ್ ಬುಕ್ ಮಾಡಿದ್ದೀವಿ. ಕ್ರೇಜ್ ಇದೆ ಹೋಟೆಲ್ ಮಾತ್ರ, ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ ನೋಡಿ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಮುಂಬೈ ಮಾತ್ರ. ನಾಳೆ ಈ ವ್ಲಾಗ್ ಆದಮೇಲೆ ನೀವೇನು ನೋಡ್ತೀರಾ ಆ ವ್ಲಾಗಲ್ಲಿ ನಿಮಗೆ ಎಲ್ಲ ಥರದ್ದು ಪ್ಲೇಸಸ್ಸು ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ ಗೈಸ್. ತಾನೇ ಬಂದು ಜಸ್ಟ್ ಚೆಕ್ ಇನ್ ಆಗಿದ್ದೀವಿ. ಇನ್ನೇನು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಜಾಲಿ ಮಾಡಬೇಕು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಬಿದ್ದು ಒದ್ಲಾಡೋದೇ ಬಾಕಿ. ಬನ್ನಿ ಹೋಗೋಣ. ರೂಮ್ ತೋರಿಸ್ತೀನಿ ನೋಡಿ. ವಾಶ್ರೂಮ್ ನೋಡಿ, ಬ್ಯೂಟಿ. ತಿನ್ನೋಕ್ಕೆ ಸ್ನ್ಯಾಕ್ಸ್ ಕೂಡ ಇದೆ. ಬಿದ್ದು ಒದ್ಲಾಡೋಕ್ಕೆ ಒಳ್ಳೆ ಬೆಡ್ ಇದೆ. ಕೂತ್ಕೊಳ್ಳೋಕ್ಕೆ ಒಂದು ಆಫೀಸ್ ಚೇರ್ ಥರ ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳೋಕೆ ಒಂದು ಪ್ಲೇಸ್ ಇದೆ. ಸೋಫಾ ಇದೆ, ಹಾಗೆ ಟಿ ವಿ ಕೂಡ ಇದೆ. ನೋಡಿ ಎಂಜಾಯ್ ಮಾಡಬೇಕು. ಒಂದು ಒಳ್ಳೆ ವ್ಯೂ ಇದೆ. ವ್ಯೂ ಜೊತೆ ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ. ಒಳಗಡೆ ಪಬ್ ಇದೆ, ರೆಸ್ಟೋರೆಂಟ್ ಇದೆ, ಪಾರ್ಟಿಗಳು ನಡೆಯುತ್ತೆ. ಎಲ್ಲ ಥರದ್ದು ಇಲ್ಲಿ ನಡೆಯುತ್ತಂತೆ ಈ ಹೋಟೆಲಲ್ಲಿ. ನೋಡೋಣ, ಎಲ್ಲ ಥರದ್ದು ನೋಡೋಣ. ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಓದಾಡೋಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಮುಂದಿನ ವ್ಲಾಗ್ಗೆ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ದಿಸ್ ಇಸ್ ಮ್ಯಾಕ್ಸಿ.